ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೇವ್ರೆ, ಹೂವಿನ ಜೊತೆ ಮುಳ್ಳಿದ ಹಾಗೆ ನನ್ ಎಲ್ಲಾ ಕಷ್ಟಗಳಿಗೆ ನೀನೇ ಪರಿಹಾರ ಕೊಟ್ಟೆ. ಆ ದಾರಿಯಲ್ಲಿ ಹೋಗದೆ ಇರೋದಕ್ಕೆ ಯಾಕಡೆ ತಡೆಗಳನ್ನ ನೀನೇ ಕೊಡ್ತಾ ಇದ್ಯಾ. ನೀನ್ ಹೇಳಿದ ದಾರಿಲೇ ನಡೆಯೋದಕ್ಕೆ ನಾವು ಶಕ್ತಿ ಮೀರಿ ಪ್ರಯತ್ನ ಪಡ್ತಿದೀವಿ. ಆದ್ರೆ ಯಾಕೆ ಈ ತರ ಮಾಡ್ದೆ? ನೀನ್ ಹೇಳಿದ ಪರಿಹಾರ ಪೂಜೆಗೆ ಇಷ್ಟು ಅಡ್ಡಿ ಆತಂಕಗಳು ಯಾಕೆ? ಹಂಗು ಪೂಜೆ ಮಾಡದೆ ಇರೋ ಪರಿಸ್ಥಿತಿಗೆ ತಂದ್ಬಿಟ್ಯಲ್ಲ. ಈಗ ನಾನ್ ಏನ್ ಮಾಡ್ಲಿ ಹೇಳು? ನೂರಾರು ಪ್ರಶ್ನೆಗಳು ಸುಳಿಗ್ ಸಿಕ್ಕಿ ಬುದ್ಧಿಗೆ ಮಂಕ್ ಹಿಡ್ದಂಗಾಗಿದೆ. ಯಾವ ಕಡೆ ನೋಡಿದ್ರು ಕತ್ಲೇನೆ ಕಾಣಿಸ್ತಿದೆ. ನನ್ ಸರ್ಗಿಂದ ಅಕ್ಕಿ ಜಾರಿ ಕೆಳಗ್ ಬಿದ್ದಿದ್ದೆ ತಪ್ಪ. ಆದ್ರೆ ಯಾವುದು ಬೇಕು ಅಂತ ಆಗಿಲ್ಲ ಅನ್ನೋದು ನಿನಗೆ ಚೆನ್ನಾಗ್ ಗೊತ್ತು. ಮತ್ತೆ ಮಡಿಲ್ ಭಿಕ್ಷೆ ಎತ್ತಿ ನಿನ್ಗೆ ನೈವೇದ್ಯ ಮಾಡೋದಕ್ಕೆ ನಾವ್ ಸಿದ್ಧ ಇದ್ವಿ ಅಂತ ನಿನಗ್ ಗೊತ್ತಿದ್ರು ಯಾಕೆ ಹಿಂಗ್ ಮಾಡ್ದೆ? ನನ್ನಿಂದ ನನ್ ಗಂಡ ಸಾವು ಬದುಕಿನ ಮಧ್ಯ ಹೋರಾಟ ಮಾಡ್ತಿದ್ದಾರೆ. ನನ್ ಸೌಭಾಗ್ಯದ ಕುಂಕುಮ ಆ ಬೆವ್ರಿನ ಜೊತೆ ಕರಗ್ತಾ ಇದೆ. ಇನ್ನು ನನ್ನ ಅಕ್ಕ ಭವಾನಿ ಅವಳ ಹೊಟ್ಟೆಲಿರೋ ಮಗು ಬಗ್ಗೆನೂ ನಿನಗೆ ಅಯ್ಯೋ ಅಂತ ಅನ್ನಿಸ್ತಾ ಇಲ್ವಾ? ನೋಡು, ನಮ್ 4 ಜನಕ್ಕೂ ಆಪತ್ತಿದೆ. ಹಾಗೆ ಒಂದ್ ವೇಳೆ ಗಂಡಂತ್ರ ಬರೋದೇ ಆದ್ರೆ ಎಲ್ಲ ನನಗೆ ಬರ್ಲಿ. ನೋಡು ದೇವ್ರೆ, ನಿನ್ ತಪ್ಪಿಗೆ ನಮ್ಮೊಬ್ರು ಜೀವನ ಬೇಕೇ ಬೇಕು ಅನ್ನೋದಾದ್ರೆ ದಯವಿಟ್ಟು ನನ್ನ ಉಸಿರನ್ನ ಈಗ್ಲೇ ತಗೊಂಡ್ಬಿಡು. ನನಗೆ ಸಾವಂದ್ರೆ ಭಯ ಇಲ್ಲ. ಆದ್ರೆ ನನ್ನವ್ರಿಗೆ ಮಾತ್ರ ಯಾವುದೇ ತೊಂದ್ರೆ ಕೊಡ್ಬೇಡ. ನೋಡು, ಇನ್ನೊಂದ್ಸಲ ಹೇಳ್ತಿದ್ದೀನಿ, ಸರಿಯಾಗಿ ಕೇಳಿಸ್ಕೊ. ನಿನ್ನ ಹಸಿವ್ನ ಆ ಮೊಸರನ್ನ ನೈವೇದ್ಯದ ಬದಲು ಒಂದು ಪ್ರಾಣನೇ ತೀರ್ಸುತ್ತೆ ಅನ್ನೋದಾದ್ರೆ ಈ ಭೈರವಿ ಪ್ರಾಣನೇ ತಗೋ. ನನ್ನೆ ನಿನ್ ನೈವೇದ್ಯಕ್ಕೆ ತಗೋ. ಆದ್ರೆ ಪ್ಲೀಸ್ ನನಗ್ ಬೇಕಾದವ್ರ ಪ್ರಾಣನ ಉಳಿಸು. ಅವ್ರ ಪ್ರಾಣನ ಕಾಪಾಡು. Jaya Jaya